ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಾನು ಒದ್ದಂಗೆ ಮಾಡ್ತೇನೆ, ನೀನು ಅತ್ತಂಗೆ ಮಾಡು ಅಂತಾರೆ. ಕೇರಳದಿಂದ ಕನ್ನಡಕ್ಕೆ ಅನ್ಯಾಯ ಅಂತ ಹೇಳಿ ಸಿಎಂ ಹೇಳೋದಿಲ್ಲ. ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಕಾರಿದ್ದಾರೆ. ಕೇರಳದ ಜೊತೆಗೆ ಕಾಂಗ್ರೆಸ್ ಕ್ಲೋಸೆಸ್ಟ್ ಪಾರ್ಟ್ನರ್. ಏನೇ ಮಾಡೋ ಮೊದಲು ಇವರ ತೀರ್ಮಾನ ಚರ್ಚೆಯಾಗತ್ತೆ. ಸಿಎಂ ಖಾರ ಅಲ್ಲ, ಉಪ್ಪು ಖಾರ ಸೇರಿಸಿ ಪತ್ರವನ್ನ ಬರಿಬೇಕಿತ್ತು. ಕೇರಳವನ್ನ ಬುಲ್ಡೋಜರ್ ಸರ್ಕಾರ ಅಂತ ಹೇಳಬಹುದಿತ್ತಲ್ವಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೋದಿ ಅನ್ಯಾಯ ಕೇಂದ್ರದ ಅನ್ಯಾಯ ಅಂತಾರಲ್ವಾ, ಕೇರಳದ ಅನ್ಯಾಯ ಅಂತ ಯಾಕೆ ಸಿದ್ದರಾಮಯ್ಯ ಹೇಳೋದಿಲ್ಲ? ಕೇರಳದವರು ಬೆಚ್ಚಿ ಬೀಳುವಂತೆ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿದ್ರು. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಬ್ರದರ್ಸ್. ಕೇರಳ ಅದು ಯಾವುದು INDA ಅಲ್ಲ, INDA ಅವರ ಪಾರ್ಟ್ನರ್, ಕ್ಲೋಸ್ ಪಾರ್ಟ್ನರ್ಸ್, ಫ್ರೆಂಡ್ಸ್, ಕ್ಲೋಸೆಸ್ಟ್ ವರ್ಗೆ ಮೊದಲು ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗ್ ಮಾಡ್ತೀನಿ, ನೀನು ಒದ್ದಂಗ್ ಮಾಡು ಅಂತ ಅಷ್ಟೇ. ಇದು ಏನ್ ಬೇರೆ ಏನೂ ಇಲ್ಲ. ಯಾಕಂದ್ರೆ INDA ಪಾರ್ಟ್ನರ್ಸ್ ಅಂದ್ರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ದಿಲ್ವಾ, ನಮ್ದು JDS ಇರ್ತದೆ, ನಮ್ದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡ್ಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ. ಇದು ಏಕಾಏಕಿ ತೀರ್ಮಾನ ಮಾಡೋರೆ ಅಂದ್ರೆ ಇದರಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ, ಅಲ್ಲಿ ಮ್ಯಾಚ್ ಮಾಡ್ಬಿಡೋಣ, ಇಬ್ರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಹಂಗಿದ್ರೆ ಆಕ್ಷನ್ ತಗೊಂಡ್ಲಿ ಸಿದ್ದರಾಮಯ್ಯ ಕಾರವಾಗಿ ಪತ್ರ ಬರೆದಿದ್ದಾರೆ ಪಿಣರಾಯಿ ವಿಜಯನ್. ಅದೇ ಹೇಳ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಅದು ಖಾರ ಅಂದ್ರೆ ಆಗಲ್ಲ. ಅವ್ರು ಹಂಗೆ ಹೇಳಿದ್ರ ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದ್ರು. ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ, ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ ಯಾಕೆ ಹೇಳಿಲ್ಲ?